ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಮತ್ತೊಂದು ಫ್ಲವರ್ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಫ್ಲವರ್ ಹಿಂದ್ಗಡೆ ಅಂದರೆ ಹೂವಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಅದನ್ನು ಫಸ್ಟ್ ಪೇಂಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಕೋಟು ಪೇಂಟ್ ಮಾಡಿದ್ಮೇಲೆ ಒಣಗಕ್ಕೆ ಬಿಡಬೇಕು. ಇದಾದಮೇಲೆ ಇದ್ರ ಮೇಲೆ ಫ್ಲವರ್ಸ್ನ ಪೇಂಟ್ ಮಾಡಬೇಕು. ಇದೂ ಒಂದು ಸ್ಟ್ರೋಕ್ ಪೇಂಟಿಂಗೇ. ಇದೊಂಥರ ಕ್ರೀಮ್ ಕಲರ್ನ ಫಸ್ಟ್ ತೊಗೊಂಡು 6 ಪೆಟಲ್ಸ್ ಬರೋಂಗೆ ಮಾಡ್ತಾ ಇದ್ದೀನಿ. ಇದನ್ನು ಫ್ಲವರ್ಸ್ ಮಾಡಿದ್ಮೇಲೂ ಒಂದು ರೌಂಡ್ ಒಣಗಕ್ಕೆ ಬಿಡಬೇಕು. ನಿಮಗೆ ಬೇಕಾಗಿದ್ದ ಕಡೆ ಲೀವ್ಸ್ನು ಮಾಡ್ಕೋಬೋದು. ಸ್ವಲ್ಪ ಖಾಲಿ ಜಾಗ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಫಿಲ್ ಆಗೋಂಗೆ ಮಾಡ್ಕೋಬೇಕು. ಹೂವಿನ ಮಧ್ಯಕ್ಕೆ ಫಸ್ಟು ಡಾರ್ಕ್ ಬ್ರೌನ್ ಬರೋ ರೀತಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ರೆಡ್ ಕಲರಲ್ಲಿ ಈ ಸ್ವಲ್ಪ ಆರೆಂಜು, ಆಮೇಲೆ ಯೆಲ್ಲೋ ಮತ್ತು ರೆಡ್ಡಲ್ಲಿ ಕುಸುಮಗಳ ಥರ ಬಂದಿರುತ್ತಲ್ಲ ಹೂವಿನ ಮಧ್ಯೆ, ಆ ರೀತಿ ಮಾಡ್ಕೋಬೇಕು. ಇದಾದಮೇಲೆ ಹೂವಿಗೆ ನಿಮಗೆ ಬೇಕಾಗಿದ್ದ ಶೇಡ್ ಕೊಡ್ಬೋದು. ಎಲ್ಲನೂ ಚೆನ್ನಾಗಿರುತ್ತೆ. ನಾನು ಪಿಂಕಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಎಲೆಗಳಿಗೂ ನಿಮಗೆ ಬೇಕಾಗಿದ್ದು ಲೈಟ್ ಗ್ರೀನಲ್ಲೂ ಕೊಡ್ಬೋದು. ನಾನು ಯೆಲ್ಲೋದಲ್ಲಿ ಕೊಟ್ಟಿದ್ದೀನಿ. ಸೊ ಫೈನಲಿ ಇದು ಈ ರೀತಿ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. Thank you so much for watching.